ತಮ್ಮೆಲ್ಲರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂಥ ಮತ್ತು ಮುಕ್ತವಾದಂಥ ಅವಕಾಶವನ್ನ ನಾನು ಕೇಳ್ತಾ ಇದ್ದೇನೆ. ನೀವೆಲ್ಲರೂ ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆಗೆ ಬಂದು ಹೆಚ್ಚಿನ ಒಂದು ಇನ್ವೆಸ್ಟ್ ಅನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಮಂಗಳೂರು, ಉಡುಪಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿಯನ್ನ ಈ ಹಿನ್ನೆಲೆಯಲ್ಲಿ ಹೊಂದಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ವಿಪುಲವಾದಂಥ ಅವಕಾಶ ಇದ್ರೂ ಕಾರಣಾಂತರಗಳಿಂದ ನಿರೀಕ್ಷೆಯ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಬರಲಿಲ್ಲ. ಹಾಗಾಗಿ ಕರಾವಳಿಯ ಈ ಭಾಗದ ಅಭಿವೃದ್ಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗುವಂತಹ ಒಂದು ಬಹಳ ಒಳ್ಳೆಯ ಸ್ಥಳಗಳಿದೆ. ನೀವು ಯಾವ ವಿಭಾಗ ತೆಗೆದುಕೊಂಡ್ರೂ ನಾವು ಅದರೊಳಗಿದ್ದೇವೆ. ಸಮುದ್ರದ ಅನೇಕ ಚಟುವಟಿಕೆಗಳು, ನದಿಯ ಚಟುವಟಿಕೆಗಳು, ಫಾಲ್ಸು, ಆಧ್ಯಾತ್ಮಿಕ ವಿಷಯ, ನೀವು ಹೇಗೆ ಏನು ಹೇಳಿದ್ರು ಅದರೊಳಗೆ ಉತ್ತರ ಕನ್ನಡ ಜಿಲ್ಲೆ ನಮಗೆ ವಿಫುಲವಾದಂಥ ಒಂದು ಅವಕಾಶ ಇರುವಂಥ ಸ್ಥಳ ಅದು. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ತಾವೆಲ್ಲರೂ ಅಲ್ಲಿ ಬಂದು ಅಲ್ಲಿಯ ವಿಶೇಷತೆಗಳನ್ನ ನೋಡಬೇಕು. 80% ಫಾರೆಸ್ಟ್ ಇದೆ ನಮ್ಮ ಜಿಲ್ಲೆ. ಪಶ್ಚಿಮ ಘಟ್ಟದ ಈ ರೀತಿಯ ಹಸಿರು ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹಸಿರಿನ ಮಧ್ಯೆ ನಾವು ಅಲ್ಲಿದ್ದೇವೆ. ಹಾಗಾಗಿ ಜನ ಇವತ್ತು ಹಸಿರನ್ನ ಬಯಸ್ತಾ ಇದ್ದಾರೆ. ಹಸಿರು ಅದು ಇರಬೇಕು, ಆ ಕಾಡು ಸಮೃದ್ಧವಾಗಿ ಇರಬೇಕು, ಆ ನದಿ ಮೂಲಗಳು ಸಮೃದ್ಧವಾಗಿ ಇರಬೇಕು ಅಂತ ಜನ ಬಯಸ್ತಿದ್ದಾರೆ. ಪ್ರವಾಸೋದ್ಯಮ ಆ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದಿದೆ. ನೀವು ದಯವಿಟ್ಟು ಬನ್ನಿ. ನನ್ನ ಒಂದೇ ಒಂದು ವಿನಂತಿ ಇದೆ, ನಮ್ಮ ಪ್ರಕೃತಿಗೆ ಪೂರಕವಾದಂತಹ ಎಲ್ಲ ಪ್ರವಾಸೋದ್ಯಮ ಚಟುವಟಿಕೆಗಳು ನಡಿಬೇಕು. ಪ್ರಕೃತಿಯಿಂದಲೇ ಆ ಪ್ರವಾಸೋದ್ಯಮಕ್ಕೆ ಮೆರುಗು ಬರೋದು. ಹಾಗಾಗಿ ಪ್ರಕೃತಿಗೆ ನಾವು ಪೂರಕವಾಗಿ ಆ ಪ್ರಕೃತಿಗೆ ಇನ್ನಷ್ಟು ಹೆಚ್ಚು ಸೌಂದರ್ಯ ತುಂಬೋದಕ್ಕೆ ನಮ್ಮ ಒಂದು ಇನ್ವೆಸ್ಟ್ಮೆಂಟು ಅದು ಕಾರಣ ಆಗಬೇಕು. ಆ ರೀತಿಯಲ್ಲಿ ಯೋಚಿಸುವಂತಹ ಅಗತ್ಯತೆ ಇದೆ. ಮತ್ತು ನಮ್ಮ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ವಿಶೇಷತೆಗಳಿದೆ. ಆ ಸಾಂಸ್ಕೃತಿಕ ವಿಶೇಷತೆಗಳು ಎಲ್ಲವೂ ಅದು ಉಳಿಬೇಕು, ಬೆಳಿಬೇಕು. ಮಲೆನಾಡಿನ ನಮ್ಮ ಈ ಕರಾವಳಿಯ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ವಿಶೇಷತೆಗಳನ್ನ ಎಷ್ಟು ಉದ್ಯೋಗದ ದೃಷ್ಟಿಯಿಂದ, ಆ ಕಲೆ ಕೌಶಲ್ಯಗಳ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಲಾಭ ತಗೊಳ್ಬಹುದು ಅನ್ನೋದು ಗೊತ್ತಿದೆ. ನಮಗೆ ಯುವಕರು ನಮ್ಮ ಊರಿನಲ್ಲಿ ಇರ್ತಾರೆ, ಅಷ್ಟು ಉದ್ಯೋಗ ಸೃಷ್ಟಿಯಾಗತ್ತೆ. ಒಂದು ಗೃಹ ಕೈಗಾರಿಕೆಗಳ ಉತ್ಪನ್ನಗಳಿಗೆ ಹೆಚ್ಚು ಮಾರುಕಟ್ಟೆ ವ್ಯವಸ್ಥೆ ಸಿಗುತ್ತೆ, ಅಲ್ಲಿ ಅಷ್ಟು ಉದ್ಯೋಗ ಸಿಗುತ್ತೆ. ಹೀಗೆ ಈ ವೈವಿಧ್ಯಮಯವಾದ ರೀತಿಯಲ್ಲಿ ಅನುಕೂಲ ಇದ್ದೇ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಜೊತೆಯಲ್ಲಿ ನಿಮ್ಮೆಲ್ಲರ ಆದ್ಯತೆಯ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯೂ ಆಗಲಿ ಅಂತ ನಾನು ಆಶಿಸ್ತೇನೆ. ಉತ್ತರ ಕನ್ನಡ ಜಿಲ್ಲೆಗೆ ಬಹಳ ದೊಡ್ಡ ದೊಡ್ಡ ಯೋಜನೆಗಳು ಬೇಡ. ನಮಗೆ ಒಂದು ಪರಿಸರಕ್ಕೆ ಪೂರಕವಾದಂತಹ ಮತ್ತು ಉದ್ಯೋಗ ಸೃಷ್ಟಿಗೆ ಬೇಕಾದಂಥ ಯೋಜನೆಗಳು ಬೇಕು ಅನ್ನುವಂಥ ಬೇಡಿಕೆ ಬಹಳ ದೊಡ್ಡದಿದೆ. ದೊಡ್ಡ ದೊಡ್ಡ ಯೋಜನೆಗಳು ಬಂದಿದೆ, ಈಗಾಗಲೇ ಸಾಕಷ್ಟು ತ್ಯಾಗ ಮಾಡಿದ್ದೇವೆ ನಾವು. ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚು ದೊಡ್ಡ ದೊಡ್ಡ ಯೋಜನೆಗಳು ಬೇಡ. ಹಾಗಾಗಿ ಈ ರೀತಿಯ ಒಂದು ನಿಮ್ಮಂಥವರ ಒಂದು ವಿಶಾಲವಾದ ದೃಷ್ಟಿಕೋನದಲ್ಲಿ ಆ ಜಿಲ್ಲೆಯ ಅಭಿವೃದ್ಧಿಗೆ, ಆ ಜಿಲ್ಲೆಯ ಉದ್ಯೋಗ ಸೃಷ್ಟಿಗೆ, ಅಲ್ಲಿರುವಂತಹ ವೈಶಿಷ್ಟ್ಯತೆಗಳನ್ನು ನಾಡಿಗೆ ತಿಳಿಸೋದಕ್ಕೆ ಬೇಕಾದಂಥ ಪ್ರಯತ್ನ ಅದು ಆಗಲಿ ಅಂತ ನಾನು ಆಶಿಸ್ತಾ, ಇಷ್ಟೋ ಒಳ್ಳೆಯ ಒಂದು ಪ್ರಯತ್ನ ಪ್ರಾರಂಭ ಆಗಿರೋದಕ್ಕೆ ನಾನು ನನ್ನ ಶುಭವನ್ನು ಕೋರ್ತೀನಿ. ಈ ಪ್ರಯತ್ನ ಆದಷ್ಟು ಶೀಘ್ರದಲ್ಲಿ ಅದು ಜಾರಿಗೊಳ್ಳುವಂತಾಗಿ, ಈಗ ಇಲ್ಲಿ ರಾಜ್ಯದ ಪಾಲಿಸಿ ಒಳಗೆ, ಈ ಕೋಸ್ಟಲ್ ಪಾಲಿಸಿ ಒಳಗೆ, ನಮ್ದು ಟೂರಿಸಂ ಪಾಲಿಸಿ ಒಳಗೆ ಏನೇನು ಘೋಷಣೆ ಆಗಿದೆಯೋ ಅದೆಲ್ಲವೂ ತ್ವರಿತಗತಿಯಲ್ಲಿ ಅದು ಕಾರ್ಯರೂಪಕ್ಕೆ ಬರುವಂತಾಗಲಿ. ಆಡಳಿತಾತ್ಮಕವಾದಂಥ ಅನೇಕ ತೊಂದರೆ ತೊಡಕುಗಳು ಕಾಲಕ್ಕೆ ನಿರ್ಮಾಣ ಆಗ್ತಾನೆ ಇರುತ್ತೆ. ಆದರೆ ಆಡಳಿತಾತ್ಮಕವಾದಂತಹ ಸರಳತೆಯನ್ನು ತರೋದಕ್ಕೆ ಸಹ ನಾವು ವಿಶೇಷವಾಗಿ ಗಮನ ಕೊಡಬೇಕಾಗಿದೆ. ಆಡಳಿತದಲ್ಲಿ ತೊಂದರೆ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಅದರೊಳಗೆ ಇನ್ನಷ್ಟು ಹೆಚ್ಚು ಸರಳತೆ ತರೋದಕ್ಕೂ ಸಹ ನಾವು ಯೋಚಿಸಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ DK ಶಿವಕುಮಾರ್ ಅವರು ಇವತ್ತು ಇದರ ಉದ್ಘಾಟನೆ ಮಾಡಿ ಇದಕ್ಕೆ ವಿಶೇಷವಾದ ಆಸಕ್ತಿ ತೆಗೆದುಕೊಂಡಿರೋದಕ್ಕೆ ಅಭಿನಂದಿಸ್ತಾ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ನೀವು ಜೊತೆ ಸೇರಿ ನಮ್ಮ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ, ಹಾಗೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣೀಕರ್ತರಾಗೋಣ. ನಾನು ಸಂಸದ್ನಾಗಿ, ನಾನು ಬ್ರಿಜೇಶ್ ಚೌಟ ಅವರು ಇಲ್ಲಿ ಇದ್ದೇವೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇನ್ನೇನು ಕೆಲವೇ ನಿಮಿಷದಲ್ಲಿ ಬರ್ಬೋದು. ನಾವು ಕರಾವಳಿಯ ಭಾಗದ ಸಂಸದರಾಗಿ ನಿಮಗೆ ವಿಶ್ವಾಸ ಕೊಡ್ತೀವಿ. ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೀವಿ, ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಸಹಾಯ ಸಹಕಾರ ಬೇಕೋ ಅದನ್ನು ನಾವು ಕೊಡಿಸೋದಕ್ಕೆ ನಾವು 3 ಜನ ನಿಮ್ಮ ಜೊತೆಗಿದ್ದೇವೆ, ಸಿದ್ಧರಾಗಿದ್ದೇವೆ. ಯಾವತ್ತೂ ಸಹ ಅದನ್ನು ನಮ್ಮ ಗಮನಕ್ಕೆ ತಂದರೆ
ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಆಗ್ಬೇಕಂತ ಕೆಲಸವನ್ನ ಮಾಡಿಸೋದಕ್ಕೆ ಸದಾ ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಮಾತನ್ನ ನಾನು ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಬನ್ನಿ, ಉತ್ತರ ಕನ್ನಡಕ್ಕೆ ಬನ್ನಿ. ನಮಸ್ಕಾರ.